ಅಭಿನಂದನೆಗಳು. ಇವುಗಳಲ್ಲಿ ಯಶಸ್ವಿಯಾಗಿದೆ ಸರ್. ಬನ್ನಿ. ನಾವು ಆಚಾರ್ಯ ಪಾಠಶಾಲೆಯ ಒಂದು ಕಾಲೇಜಿನ ಆಡಿಟೋರಿಯಂನಲ್ಲಿದ್ದೀವಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ APS ಮೆಗಾ ಮೀಟ್ ಅಂದರೆ ಮೆಗಾ ಅಲ್ಯೂಮಿನಿ ಮೀಟ್ ಶುರುವಾಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಸ್ರಾರು ವಿದ್ಯಾರ್ಥಿಗಳು ಆಗಮಿಸಲಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕವಾದ ಸುಸ್ವಾಗತ ಕೋರುತ್ತೇವೆ. East or West, APS is the best. East or West, APS is the best. East or West, APS is the best. Thank you. ರಾಜ್ಯ ಮತ್ತು ದೇಶ ಹಾಗೂ ಜಾಗತಿಕ ಮಟ್ಟದಲ್ಲಿ ಹಲವಾರು ಅತ್ಯುನ್ನತ ನೀವೇ ಒಪ್ಪಿಟ್ಕೊಂಡು ನೀವು ಚೆನ್ನಾಗಿರುತ್ತೆ. ನಮ್ಗೆ ಬೇಡ, ನೀವೇ ಹೈಲೈಟ್ ಆಗಲಿ. ಒಂದು ನಿಮಿಷ ನಮ್ಗೆ ನೀವು ಹೈಲೈಟ್ ಆಗಲಿ ಅಂತ. I love my APS. I love my APS. I love my ಗುರುಗಳು ಮತ್ತೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ದೀಪವನ್ನು ಬೆಳೆಸಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು. ಮೇಡಮ್ ಹೋಗಿದ್ದೀರಾ? ಹಲೋ, ನಾನು ಡಾಕ್ಟರ್ ಜಯಶ್ರೀ, ಪ್ರಾಂಶುಪಾಲರು, ಆಚಾರ್ಯ ಪಾಠಶಾಲೆ ಬೆಳೆ ಮನೆ ವಿಜ್ಞಾನ ಕಾಲೇಜು. ಥ್ಯಾಂಕ್ ಯು. I love my APS College of Commerce. I love my APS College of Commerce. ನಮ್ ಜೊತೆ APS ಸ್ಕೂಲ್ನ ಇದೀಗ ತಾನೇ ಶುಭ ಕೋರಿದ್ದೇವೆ. ಧನ್ಯವಾದಗಳು ಮೇಡಮ್. ಆಶೀರ್ವಾದ ಎಲ್ಲ ಮಕ್ಕಳಿಗೆ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದೀರಲ್ಲ, ಥ್ಯಾಂಕ್ ಯು, ಬಹಳ ಸಂತೋಷ. ಥ್ಯಾಂಕ್ ಯು ಮೇಡಮ್. ಆಗಿದೆ ಅಂತ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತು. ತುಂಬಾ ವರ್ಷ Now 15 years. Pitadi Mata of Vyasaraja Mata. Swamiji has graced this occasion. As Kiran said, he studied in Evening College and he is here with us and he is going to give his blessings. Ashirvadna ಮಾಡ್ಕೊಡ್ತಾರೆ. Sitting High Court Judge K. Natarajan. He is also a Evening College student. ಸದಾ ಇರಲಿ ಎಂದು ಜನಧ್ವನಿ ಪರವಾಗಿ ಅವರು ಶುಭ ಕೋರ್ತೇವೆ. ಧನ್ಯವಾದಗಳು ಮೇಡಮ್. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪ್ರಾಂಶುಪಾಲರಿಗೂ ಹಾಗೂ ಶಿಕ್ಷಕರಿಗೆ ಧನ್ಯವಾದಗಳು. ಎಲ್ಲ 91 to 95 ಬ್ಯಾಚ್ ಅವರು. 99 ಬ್ಯಾಚ್. ನಮ್ಗಿಂತ 4 years ಸೀನಿಯರ್. ನಿಮ್ಮ ಹೆಸರು? ಕವಿತಾ, ಸುನೀತಾ, ಸಂಗೀತಾ, ಶ್ರೀದೇವಿ, ಎಲ್ಲರೂ ಇದ್ದಾರೆ. ನಾನು ಫಸ್ಟ್ MBA ಮಾಡಬೇಕು ಅಂತ ನಿಮ್ ಗೈಡೆನ್ಸ್ ತಗೊಂಡಿದ್ದೆ. ಕರ್ನಾಟಕದ ಸುಪ್ರಸಿದ್ಧ ಸಂಗೀತ ತಂಡ ಸೃಷ್ಟಿ ತಂಡದವರಿಂದ ಸಂಗೀತ ಒಂದು ಜೋರಾದ ಚಪ್ಪಾಳೆ.
ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಾರೋ ಇದು ಫೈನ್ ಹಾಕ್ಬಿಟ್ಟಿರಾ ಸರ್? ಗುರುವೇ ನಮಃ. ಗುರುಗಳು ಮತ್ತೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ದೀಪವನ್ನು ಬೆಳೆಸಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು. ಮೇಡಮ್ ನಾನು ಹೋಗಿದ್ದೀರಾ? ಆಗ್ಲೇ ಹೇಳಿದ ಹಾಗೆ ನನ್ನ ಹೆಸರು ಸಂಗೀತ. ಈ ದಿನ ನಮ್ಮ ಜೊತೆ ಇವ್ರು ನನ್ ಹಳೆ ವಿದ್ಯಾರ್ಥಿಗಳು ಅಂದ್ರೆ 89 to 91 ಬ್ಯಾಚ್ ಅವರು ಇದ್ದಾರೆ. ಅವರು ಒಂದು ಪರಿಚಯ ಅವರೇ ಮಾಡ್ಕೊಂತ ಇದ್ದಾರೆ. ಹೆಸರು ಹೇಳಿ. ಸಂಗೀತ ಶ್ರೀದೇವಿ. ನಾವೆಲ್ಲ 1994 ಬ್ಯಾಚ್ ನವರು. ಇದೇ ಕಾಲೇಜ್ APS ಆಚಾರ್ಯ ಪಾಠಶಾಲಾ ಕಾಮರ್ಸ್ ಬ್ಯಾಚ್ ನವ್ರು ನಾವೆಲ್ಲ. ಇವತ್ತು ಇಲ್ಲಿ ರಿಯೂನಿಯನ್ ಆಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಇಟ್ಸ್ ಲೈಕ್ ಬ್ರಿಂಗಿಂಗ್ ಬ್ಯಾಕ್ ದ ಓಲ್ಡ್ ಮೆಮೊರೀಸ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಃ. ಇದನ್ನ ನಾವು ಆಚಾರ್ಯ ಪಾಠಶಾಲೆಯ ಕಾಮರ್ಸ್ ಕಾಲೇಜಿನಲ್ಲಿದ್ದೀವಿ. ನಮ್ಮ ಜೊತೆ ಪ್ರಾಂಶುಪಾಲರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ಅವರ ಅನಿಸಿಕೆಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಪರಮೇಶ್. ನಮ್ಮ ಜೊತೆ ಈ ದಿನ ಹಳೆಯ ವಿದ್ಯಾರ್ಥಿಗಳ ಈ ಒಂದು ಸಭೆಗೆ ಶ್ರೀ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಮಹೇಶ್ ಜೋಶಿ ಅವರು ಇದ್ದಾರೆ. ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ ಒಂದು ಕಾರ್ಯಕ್ರಮಕ್ಕೆ. ಭಾರತದ ಸಂವಿಧಾನ ಪೀಠಿಕೆ ಈ ದಿನ 76ನೆಯ ಗಣರಾಜ್ಯೋತ್ಸವದ ಪ್ರಯುಕ್ತ ಭಾರತದ ಸಂವಿಧಾನ ಕುರಿತು ನಾವು ತಿಳ್ಕೊಳ್ಳಬೇಕಾದ್ದು ಬಹಳ ಮುಖ್ಯ. ಭಾರತದ ಸಂವಿಧಾನ ಪೀಠಿಕೆ ಅಂದರೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷೆ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೆವು. ಈ ಒಂದು ರಚನೆ ಸಮಿತಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು, BS ರಾವ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಈ ಒಂದು ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸೋಣ. ನಮಸ್ಕಾರ. ತಗೊಳ್ಳಿ ಸರ್. ಜೈ ಹಿಂದ್. ಜೈ ಹಿಂದ್. ವಂದೇ ಮಾತರಂ. ಒಂದೇ ಮಾತರಂ. ಒಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ನಾಡಿನ ಸಮಸ್ತ ಜನತೆಗೆ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇದನ್ನು ನಾವು ಬೆಂಗಳೂರಿನ NR ಕಾಲೋನಿಯಲ್ಲಿರುವ ಆಚಾರ್ಯ ಪಾಠ ಎಜುಕೇಷನ್ ಟ್ರಸ್ಟ್ನ ಆನರಬಲ್ ಜನರಲ್ ಸೆಕ್ರೆಟರಿ ಅಂತಹ A. ಪ್ರಕಾಶ್ ರಾವ್ ಜೊತೆ ಇದ್ದೀವಿ. ಈ ದಿನ ವಿಶೇಷ ಏನೆಂದರೆ APS ಮೇಗಾ ಅಲ್ಯೂಮ್ನಿ ಮೀಟ್ ನಡೆಸ್ತಾ ಇದ್ದಾರೆ. ಈ ದಿನದ ಈ ಒಂದು ಕಾರ್ಯಕ್ರಮದ ಕುರಿತು ಅವರು ಜನರಲ್ ಸೆಕ್ರೆಟರಿ ಅವರು ನಮ್ಮ ಜೊತೆ ಅನಿಸಿಕೆಗಳನ್ನು ಹಂಚ್ಕೊತಾರೆ. ನಮಸ್ಕಾರ ಸರ್. ಹೇಳಿ ಸರ್. ಇದು ಮೆಗಾ ಅಲ್ಯೂಮಿನಿ ರಿಯೂನಿಯನ್ ಅಂತ. ಸೊ 1935 ನಮ್ಮ ತಂದೆಯವರು ಈ ಸಂಸ್ಥೆ ಶುರು ಮಾಡಿದ್ರು. 3 ವಿದ್ಯಾರ್ಥಿಗಳಿಂದ ಇವತ್ತು 6000 ವಿದ್ಯಾರ್ಥಿಗಳಿದ್ದಾರೆ. ನಮ್ದು 2 ಕ್ಯಾಂಪಸ್ ಇದೆ, NR ಕಾಲೋನಿ, ಇನ್ನೊಂದು ಸೋಮನಹಳ್ಳಿ ಅಂತ. ಸೋಮನಹಳ್ಳಿಲಿ ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ಕು, ಆಮೇಲೆ ಹೈಸ್ಕೂಲ್ ಇದೆ. ಇಲ್ಲಿ 9 ಇನ್ಸ್ಟಿಟ್ಯೂಷನ್ಸ್ ಇದೆ. ಪ್ರತಿ ವರ್ಷವೂ ನಾವು ಅಲ್ಯೂಮಿನಿ ಮೀಟ್ ಮಾಡ್ತೀವಿ. ಇಂಡಿವಿಜುವಲ್ ಆಗಿ ಅವ್ರವ್ರ ಕಾಲೇಜ್ ಮಾಡ್ತಾರೆ. ನಮ್ಮ ಆಡಳಿತ ಮಂಡಳಿ ಪ್ಲಸ್ ಅಧ್ಯಕ್ಷರು ಎಲ್ಲ ಸೇರಿ ಒಂದು ಮೆಗಾ ರಿಯೂನಿಯನ್ ಮೀಟಿಂಗ್ ಮಾಡೋಣ ಅಂದರು. ಇದರ ಉದ್ದೇಶ ಏನು ಅಂದರೆ ಹಳೆ ವಿದ್ಯಾರ್ಥಿಗಳು ಬಂದು ಮೀಟ್ ಮಾಡಿ ಅವ್ರದ್ದು ಅನುಭವಗಳು. ಈಗಲೇ ಬೆಳಗ್ಗೆಯಿಂದ ಸುಮಾರು 1959ನಲ್ಲಿ ಪಾಸ್ ಆಗಿದ್ದವ್ರು ಬಂದಿದ್ದರು. ಇನ್ನೊಬ್ಬರು 85 ಇಯರ್ಸ್ ಅವರು ನಾನು ಸಾಯಂಕಾಲ ಬರೋಕ್ಕಾಗಲ್ಲ, ಈಗಲೇ ಬಂದಿದ್ದೀನಿ ಇದ್ರು.
ಇದಕ್ಕೆ ಮೂಲ ಕಾರಣ ಇಷ್ಟು ಒಂದು ಪಬ್ಲಿಸಿಟಿ ಸಿಗೋಕ್ಕೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಕಾರಣ. ಅವರೊಂದು ವಿಡಿಯೋ ಮಾಡಿ ವೈರಲ್ ಆಯಿತು. ಆಲ್ಮೋಸ್ಟ್ ನಿನ್ನೆ ಇನ್ಫಾರ್ಮೇಷನ್ ಪ್ರಕಾರ ಮೋರ್ ದ್ಯಾನ್ 2 crore ಪೀಪಲ್ ಆರ್ ಸೀನ್ ಇಟ್. ಸೊ ನ್ಯಾಚುರಲಿ ಅಂತ ಸೂಪರ್ ಸ್ಟಾರ್ಗಳು ಒಂದು ಮೆಸೇಜ್ ಕಳಿಸಿದ್ರೆ ಸಂಸ್ಥೆದು ಬ್ರ್ಯಾಂಡ್ ಇಂಪ್ರೂವ್ ಆಗುತ್ತೆ, ನಂದು ಬ್ರ್ಯಾಂಡ್ ಇಂಪ್ರೂವ್ ಆಗುತ್ತೆ. ಸೊ ಅನೇಕ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳಿದ್ದಾರೆ. ಉಪೇಂದ್ರ ಅವರಿದ್ದಾರೆ. ಬೆಳಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ರವಿ ಸುಬ್ರಹ್ಮಣ್ಯ ಅವರು ಹಳೆ ವಿದ್ಯಾರ್ಥಿ, ಕಟ್ಟೆ ಸತ್ಯ ಹಳೆ ವಿದ್ಯಾರ್ಥಿ, ಅದೇ ಥರ ಚಂದ್ರಶೇಖರ್ ಹನುಮಂತ ನಗರು ಎಕ್ಸ್ ಮೇಯರು ಎಲ್ಲ ಹಳೆ ವಿದ್ಯಾರ್ಥಿಗಳು. ತುಂಬ ಜನ ಪಾಲಿಟಿಕ್ಸಲ್ಲಿದ್ದಾರೆ, ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ. ಅವರೇ ವಿಶ್ವಾಸವಾಗಿ ನೋಡಿಕೊಂಡು ನಾವು ಸರ್ ಸಂಸ್ಥೆಗೆ ಬರ್ತೀವಿ, ಏನಾರು ಮಾಡಬೇಕಾ. ಕಾರ್ಯಕ್ರಮದ ವಿಷಯಕ್ಕೆ ಬಂದರೆ ಇವತ್ತು ಬೆಳಗ್ಗೆ ನಾವು ರಿಪಬ್ಲಿಕ್ ಡೇ ಆಚರಣೆ ಮಾಡ್ತೀವಿ. ಅದು ನಮ್ಮ ಸಂಸ್ಥೆಯದು. ಸಾಯಂಕಾಲ 4 ಗಂಟೆಗೆ ಪ್ರೋಗ್ರಾಮ್ ಶುರು ಆಗುತ್ತೆ. 4ರಿಂದ 8:30 ತನಕ ಇರುತ್ತೆ. 4 to 5 ಒಂದು ಸ್ಮಾಲ್ ಎಲ್ಲ ಹಳೆ ವಿದ್ಯಾರ್ಥಿಗಳು ಅವರವರ ಕ್ಲಾಸ್ ರೂಮ್ಗಳಿಗೆ ಹೋಗಿ ನೆನಪುಗಳನ್ನ ಮಾಡಿಕೊಂಡು ಒಂದು ಫೋಟೋ ತಗೊಳ್ತಾರೆ. 5:45 ನಮ್ಮ ವ್ಯಾಸರಾಯ ಮಠದ ಸ್ವಾಮಿಗಳು ಬಂದು ಇನಾಗ್ರೇಟ್ ಮಾಡ್ತಾರೆ. ಏನಕ್ಕೆ ವ್ಯಾಸರಾಯ ಮಠದ ಸ್ವಾಮಿಗಳು ಬಂದಿದ್ದಾರೆ ಅಂದರೆ ಅವರು ಕೂಡ ಹಳೆ ವಿದ್ಯಾರ್ಥಿ, ಅದಕ್ಕೋಸ್ಕರ ಅವ್ರನ್ನ ಕರೆದ್ವಿ ನಾವು. ನಾನು ಬರ್ತೀನಿ ಅಂದರು. ಆ್ಯಕ್ಚುಲಿ ನಮಗೆ ಬೆಳಗ್ಗೆ ಇವರು MP ಬರಬೇಕಾಯ್ತು, ತೇಜಸ್ವಿ ಸೂರ್ಯ. ಕಾರಣ ಇವತ್ತು ಫಂಕ್ಷನ್ ಜಾಸ್ತಿ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಸಾಯಂಕಾಲ 6 ಗಂಟೆಯಿಂದ ಏನೇನು ಕಾರ್ಯಕ್ರಮ ಅಂದರೆ ಒಂದು ಮ್ಯಾಗ್ಝೈನ್ ರಿಲೀಸ್ ಮಾಡ್ತೀವಿ. ನಮ್ಮ ಸ್ವಾಮಿಗಳು ಇನಾಗ್ರೇಟ್ ಮಾಡಿದ್ಮೇಲೆ ಒಂದು ಅಲ್ಯೂಮಿನಿಯಂ ಮೀಟ್ದು ಒಂದು ದೊಡ್ಡ ಬುಕ್ ರಿಲೀಸ್ ಮಾಡ್ತೀವಿ ಸಾವಿನ್ಯರು. 6 ಗಂಟೆಯಿಂದ 7:45 ತನಕ ಒಂದು ಕಾರ್ಯಕ್ರಮ ಇರುತ್ತೆ. ಇದ್ರದ್ದು ವಿಶೇಷ ಏನಂದರೆ ಯಾರನ್ನೂ ನಾವು ಹೊರಗಡೆ ಒಂದು ಕರೆದಿಲ್ಲ. ಎಲ್ಲ ಹಳೆ ವಿದ್ಯಾರ್ಥಿಗಳೇ ಸಂಗೀತಗಳು, ಸೋಲೋ ಸಾಂಗ್ಸು, ಈ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. 7:45 ಅಥವಾ 8 ಗಂಟೆ ಆದಮೇಲೆ ಒಂದು ಸ್ಮಾಲ್ ಡಿನ್ನರ್ ಇಟ್ಕೊಂಡಿದ್ದೀವಿ. 8:45 ಆದಮೇಲೆ 9:30 ತನಕ ಫಂಕ್ಷನ್ ನಡೆಯುತ್ತೆ. ಇದು ಒಂದು ನಮ್ಮ ರಿಜಿಸ್ಟ್ರೇಷನ್ ಪ್ರಕಾರ 4,000 ಜನ ರಿಜಿಸ್ಟರ್ ಆಗಿದ್ದಾರೆ. ಸೊ ನಾವು ಒಂದು ವಿದ್ಯಾರ್ಥಿಗಳಿಗೂ ಕೇಳ್ಕೊಂಡಿದ್ದೀವಿ, ದಯವಿಟ್ಟು ಯಾರು ರಿಜಿಸ್ಟರ್ ಆಗಿದ್ದೀರೋ ಅವ್ರು ಮಾತ್ರ ಬನ್ನಿ, ನೆಕ್ಸ್ಟ್ ಇನ್ನೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಅನೇಕ ಕಾರ್ಯಕ್ರಮ, ತುಂಬ ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸಾಯಂಕಾಲದ ಮೇಲೆ ಭಾಳ ಮೆಗಾ ಫಂಕ್ಷನ್ ಆಗುತ್ತೆ. ಇಷ್ಟು, ಥ್ಯಾಂಕ್ ಯು. ಇನ್ನೊಂದು ವಿಶೇಷ ಅಂದರೆ ಇದೇ ಸ್ಕೂಲು ಅಂದರೆ 1935ರಲ್ಲಿ ಅಂದಿನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಅನಂತಾಚಾರ್ಯ ಅವರು ಈ ಒಂದು ಸಂಸ್ಥೆಯನ್ನು ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದರೆ ಬಹಳ ಫೀಸು ಅಷ್ಟೇ ಬಹಳಷ್ಟು ಕಡಿಮೆ ಉದ್ದೇಶದಿಂದ ಎಲ್ಲರಿಗೂ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಅವರು ಸ್ಥಾಪಿಸಿದರು. ಸುಮಾರು ಒಂದು 85 ವರ್ಷ ಆಗಿ 86ನೇ ವರ್ಷಕ್ಕೆ ಕಾಲಿಟ್ಟಿದೆ ಸಹ ಈ ಒಂದು ಸಂಸ್ಥೆ APS ಎಜುಕೇಷನ್ ಟ್ರಸ್ಟ್. 90 ವರ್ಷ, ಸುಮಾರು 90 ವರ್ಷಗಳಾಗಿದೆ. ಅದಲ್ಲದೆ ಇತ್ತೀಚೆಗಷ್ಟೇ ಪ್ರಸಿದ್ಧ ಚಿತ್ರನಟರಾದಂತಹ ರಜನಿಕಾಂತ್ ಅವರು ಆ ವಿಡಿಯೋ ಬಹಳಷ್ಟು ವೈರಲ್ ಆಗಿದೆ. ಅವರೊಂದಿಗೆ ಇದೇ ಕಾಲೇಜಿನಲ್ಲಿ ಓದಿದಂತಹ ಪ್ರಸಿದ್ಧ ನಟ ನಿರ್ದೇಶಕರಾದಂತಹ ಉಪೇಂದ್ರ ಅವರು ಸಹ ಒಂದು ವೈರಲ್ ಮಾಡಿದರು, ಒಂದು ವಿಡಿಯೋ ಸಹ ಮಾಡಿದರು. ಹೀಗೆ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ನಾನು ಸಹ ಒಬ್ಬ. 1987ರಿಂದ 90 ಹೈಸ್ಕೂಲ್ನಲ್ಲಿ ಓದಿದ್ದೇನೆ, ಹಾಗೂ 91ರಿಂದ 95ವರೆಗೂ APS ಕಾಲೇಜಿನಲ್ಲಿ, ಕಾಮರ್ಸ್ ಕಾಲೇಜಿನಲ್ಲಿ ಓದು ಪ್ರಪ್ರಥಮ ಬಾರಿಗೆ ದೇಹದಾಡ್ಯದಲ್ಲಿ ಒಂದು ಕಾಲೇಜಿನಿಂದ ಪ್ರತಿನಿಧಿಸಿ ಗೋಲ್ಡ್ ಮೆಡಲ್ ಸಹ ಪಡೆದಿದ್ದೇನೆ. ಬ್ಯಾಂಗ್ಳೂರು ಡಿಸ್ಟ್ರಿಕ್ಟು, ಸ್ಟೇಟು, ನ್ಯಾಷನಲ್ ಲೆವೆಲ್ ಮಿಸ್ ಇಂಡಿಯಾ ಸಹ ರೆಪ್ರೆಸೆಂಟ್ ಮಾಡಿದ್ದೀನಿ ಬಾಡಿ ಬಿಲ್ಡಿಂಗಿಂದ. ಈ ಒಂದು ನಮಗೆ ಹೆಮ್ಮೆ ಅಂದರೆ ನಮ್ಮ APS ಕಾಲೇಜ್. ಯಾಕೆ ಅಂದರೆ ಪ್ರಪ್ರಥಮ ಬಾರಿಗೆ ನಾನು ಒಂದು ಡೆಮಾನ್ಸ್ಟ್ರೇಷನ್ ಸಹ ಮಾಡಿದ್ದು ಈ ವೇದಿಕೆಯಲ್ಲಿ ಸಹ. ಹೀಗೆ ಹಲವಾರು ಜನ ನಮ್ಮ ಈ APS ಕಾಲೇಜಿನಲ್ಲಿ ಓದಿದಂತಹ ಹಳೆಯ ವಿದ್ಯಾರ್ಥಿಗಳು ಈ ದಿನ ಭಾಗವಹಿಸಲಿದ್ದಾರೆ. ಸುಮಾರು 4,000ಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ಸು ಸಹ ಮಾಡ್ತಾ ಇದ್ದಾರೆ. ನಮ್ಮ ಹಳೆಯ ವಿದ್ಯಾರ್ಥಿಗಳಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಸಹ ಇದ್ದಾರೆ. ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದಂತಹ ಇದ್ದಾರೆ. IAS ಆಗಿರ್ಬೋದು, IPS ಆಗಿರ್ಬೋದು, ಹೀಗೆ CA ಸಹ ಓದಿರೋದು ಅನೇಕ ಜನ ಇದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು, ಈ ಹಳೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ನೀವು ಸಹ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನಿಮ್ಮೆಲ್ಲರ ಪರವಾಗಿ ನಿಮ್ಮ ಹಳೆಯ ವಿದ್ಯಾರ್ಥಿ BK ಪ್ರಕಾಶ್ ಅವರು. ನಮಸ್ಕಾರ. ಹಳೇ ಕ್ಲಾಸ್ಮೇಟ್ ಪ್ಲಸ್ ಚೈಲ್ಡ್ಹುಡ್ ಸುಮಾ ಅಂತ ಭಾಳ ಸಂತೋಷ ಆಗಿದೆ ನಮ್ಮಲ್ಲಿ ಭೇಟಿ ಮಾಡಿ. ನಾವೆಲ್ಲ ಸುಮಾರು ಒಂದು ಹೈಸ್ಕೂಲಿಂದ ಫ್ರೆಂಡ್ಸು, ಮಿಡ್ಲ್ ಸ್ಕೂಲಿಂದ. ಉಮಾಪತಿ ಅವರು ಜೊತೆಗಿದ್ದಾರೆ. ಉಮಾಪತಿ ಅವರಿಗೆ ಜಗದೀಶ ಹಳೆಯ ಫ್ರೆಂಡ್ 91 to 95 ಬ್ಯಾಚ್.
APS ಕಾಲೇಜಿನಲ್ಲಿದೆ. ಸುಮಾರು 20-25 ವರ್ಷಗಳಲ್ಲಿ ನಾವೆಲ್ಲ ಇವತ್ತು ಹಳೆಯ ವಿದ್ಯಾರ್ಥಿಗಳು ಬೇಗ ಅಲ್ಲಿಂದ ಮೀಟ್ಕೊಂಡಿದ್ದಾರೆ. ನಮ್ಮ ಸುಮಾರು ಜನ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳಿದ್ದಾರೆ. ಅವರು ಅರಸೆ ಡ್ಯಾನ್ಸ್ ಮಾಡ್ತಕ್ಕಂಥವ್ರು ಸ್ಟೇಜ್ ವೇದಿಕೆ 1985-86ನೇ ಇಸ್ವಿಯಲ್ಲಿ ನಾನು ಪದವಿ ಪಡೆದಿದ್ದೀನಿ. ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ನೋಡುವಂತ ಒಂದು ಸೌಭಾಗ್ಯ ನಮಗೆ ಸಿಗುತ್ತೆ. ಜೀವನದಲ್ಲಿ ಬದುಕಿರುವಾಗ ಇದನ್ನೆಲ್ಲ ನೋಡೋ ಸೌಭಾಗ್ಯ ನಮಗೆ ದೇವರು ಈ ಕಣ್ಣುಗಳನ್ನ ಕೊಟ್ಟಿದ್ದಾನಲ್ಲ, ಅವನಿಗೆ ಒಂದು ಕೃತಜ್ಞತೆಯನ್ನು ಅರ್ಪಣೆ ಮಾಡಿ ಈ ವಿದ್ಯೆ ನಮ್ಗೆ ಕಲಿಸ್ಕೊಟ್ಟು ಸಂಸ್ಥೆಗೆ ಯಾವ ತುಂಬಾ ಖುಷಿಯಾಗಿದೆ. ಹಳೆಯ ಸ್ನೇಹಿತರು ರವಿಯವರು, ಅವ್ರಿಗೂ ಸ್ವಾಗತ. ಥ್ಯಾಂಕ್ ಯು. Pitadi Mata of Vyasaraja Mata. Swamiji has graced this occasion. As Kiran said, he studied in Evening College and he is here with us and he is going to give his blessings. Ashirvadna ಮಾಡ್ಕೊಡ್ತಾರೆ. Sitting High Court Judge K. Natarajan. He is also a Evening College student. ಬ್ಯಾಚ್ ಹೈಸ್ಕೂಲ್ ಪಬ್ಲಿಕ್ ಸ್ಕೂಲ್ ಆಗ ಮುಂಚೆ ಕಲ್ಲಿನ ಕಟ್ಟಡದಲ್ಲಿ ಹೈಸ್ಕೂಲ್ ಮುಗಿಸಿದಂತವ್ರು. 37 ವರ್ಷ, ಇವಾಗ 37 ವರ್ಷ ನಂತರ ನಾವೊಂದು 50 ಜನ ಒಂದು ಗ್ರೂಪಲ್ಲಿ ಸಿಕ್ಕಿದೀವಿ. ಒಂದ್ 6 ತಿಂಗಳಿಂದ ಏನಿಲ್ಲ ಅಂದ್ರೆ ಒಂದು 15 ಮೀಟ್ ಮಾಡಿದೀವಿ. ನಮ್ ಸ್ಕೂಲ್ ನ ನಮ್ ಗುರುಗಳನ್ನೆಲ್ಲ ನೆನ್ಸ್ಕೊಂಡು. ಸೊ ವಿಲ್ ಕಂಟಿನ್ಯೂ ದಿಸ್. ಐ ವಾಸ್ ಪ್ರೌಡ್ ಟು ಬಿ ಪಾರ್ಟ್ ಆಫ್ APS BHS. ಎಲ್ಲರಿಗೂ ಖುಷಿ ಆಗ್ತಿದೆ, ಬಹಳ ಸಂತೋಷ. ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ ಇದೆ ನೋಡೋಣ ಬನ್ನಿ. ಇನ್ನೇನ್ ಆಗ್ತಿದೆ. ಹಳೆಯ ಫ್ರೆಂಡ್ ಬಾಡಿ ಬಿಲ್ಡರು ಕುಮಾರ ಅಂತ. ಆಮೇಲೆ DVS ರೋಡಲ್ಲಿ ಒಂದು ನಂದಿನೂ ಬಿಟ್ಟಿಲ್ಲ, ಹಂಗೆ ಓಡಾಡ್ತಾ ಇದ್ದ. ಯಾವ ಕಾರಣ ಅಂತ ಕೇಳಬೇಡಿ. ಇತ್ತೀಚೆಗಷ್ಟೇ APS ಹಳೆಯ ವಿದ್ಯಾರ್ಥಿಗಳು ಅಂದ್ರೆ 87 to 90 ಬ್ಯಾಚ್ ಅವರಿಂದ ಗುರುವಂದನಾ ಕಾರ್ಯಕ್ರಮ ಸಹ ಮಾಡಿದ್ವಿ. ಬಹಳ ಅದ್ದೂರಿಯಾಗಿ ಈ ಒಂದು ನಾವೆಲ್ಲ ಸೇರಿ ಅಂದ್ರೆ ಸುಮಾರು 50 ಜನ ಸೇರಿ ಮಾಡಿದ್ವಿ. ಬಹಳ ಸಂತೋಷ ಆಯ್ತು. ಈ ದಿನ ಮೇಘ ಅಲುಮ್ನಿ ಮೀಟ್ ಸಹ ಎಲ್ಲರೂ ಪಾಲ್ಗೊಂಡಿದ್ದೀವಿ. ಎಲ್ಲರಿಗೂ ಬಹಳ ಸಂತೋಷ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಆರಂಭಿಸುತ್ತಿದ್ದೇವೆ. ಮುಖ್ಯ ಅತಿಥಿಗಳು ಸಹ ಬರ್ತಾ ಇದ್ದಾರೆ. ನಾವೆಲ್ಲ ಅವ್ರಿಗೆ ಸ್ವಾಗತಿಸೋಣ, ಮುಂದೆ ಶುಭ ಕೋರೋಣ. ಇದೇ ರೀತಿ ಪ್ರತಿ ವರ್ಷನೂ ನಡೀಲಿ. ಹಳೆಯ ಫ್ರೆಂಡ್ APS ಹೈಸ್ಕೂಲ್ BP ಕುಮಾರ ಸಜ್ಜನ್ ಸಿಂಗ್ ಇದ್ದಾನೆ ನನ್ನ ಜೊತೆ. ಹಾಯ್ ಸಜ್ಜನ್. ಹಾಯ್ BP. CC ಅವರು I wanted admission to PU college. I come back for admission. I did not get it. Today I am the president. Thank you, sir. Thank you, sir. Thank you, sir. Sir, birthday
ಜೊತೆ ನಮ್ಮ ಆ ಒಂದು ದಿನದ ನೆಚ್ಚಿನ ಮುಕುಂದ ಸರ್ ಇದ್ದಾರೆ, ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ, ಅವ್ರ ಆಶೀರ್ವಾದ ಸಹ ಪಡ್ತಾ ಇದ್ದೀವಿ. ಎಲ್ಲ 91 to 95 ಬ್ಯಾಚ್ ಅವರು, 99 ಬ್ಯಾಚ್, ನಮ್ಗಿಂತ 4 years ಸೀನಿಯರ್. ನಿಮ್ ಹೆಸರು? ಕವಿತಾ, ಸುನೀತಾ, ಸಂಗೀತ, ಶ್ರೀದೇವಿ, ಎಲ್ಲರೂ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಸ್ಥಾನದಲ್ಲಿ ಹೋಗಿ ಸಮಾಜದಲ್ಲಿ ಒಳ್ಳೆ ಸ್ಥಾನದಿಂದ ಗುರುತಿಸ್ಕೊಂಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಬರ್ತಾ ಇರೋದ್ರ ನೋಡಿದ್ರೆ ನಮಗೆ ಇನ್ನ ಹುಮ್ಮಸ್ಸು ಕೂಡ ಜಾಸ್ತಿ ಆಗ್ತಾ ಇದೆ. ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿದ್ದು ಸಮಾಜದಲ್ಲೇ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಅಂಥ ವಿದ್ಯಾರ್ಥಿಗಳನ್ನು ನೋಡಿ ನಮಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಇನ್ನೂ ಕೂಡ ನೋಂದಣಿ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಇನ್ನೂ ಹಲವಾರು ಜನಗಳು ಕೂಡ ಬರ್ತಾ ಇದ್ದಾರೆ. ಅವರು ಎಲ್ಲ ವಿದ್ಯಾರ್ಥಿಗಳು ಬಂದು ಅವರ ವಿದ್ಯಾರ್ಥಿ ಸಮಯದಲ್ಲಿ ಕಳೆದವನ್ನು ಡ್ಯಾನ್ಸ್ಕೊಳ್ತಾ ಎಲ್ಲವನ್ನು ಕೂಡ ಅವರು ಮರುಕಳಿಸ್ಕೊಳ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಆಗಲಿ ಅಂತ ನನಗೆ. ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಸವಿನೆನಪು ಎಂದರೆ ತಪ್ಪಾಗಲಾರದು. ಇನ್ನೇನು ಕೆಲವೇ ಸಮಯಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಹಳೆಯ ವಿದ್ಯಾರ್ಥಿ ಪರವಾಗಿ ಹಾಗೂ ನಮ್ಮ ಪ್ರಾಂಶುಪಾಲರ ಪರವಾಗಿ ಸುಸ್ವಾಗತ ಕೋರುತ್ತಿದ್ದೇವೆ. ನಿಮ್ಮ BK ಪ್ರಕಾಶ್ ಭಾರದ್ವಾಜ್, ಪ್ರಾಂಶುಪಾಲರಾದಂತಹ ಪರಮೇಶ್ ಅವರೊಂದಿಗೆ. ಧನ್ಯವಾದಗಳು ಸರ್. ಬನ್ನಿ ಎಲ್ಲ ಬನ್ನಿ. ಅಲ್ಲಿವರೆಗೂ ಇದ್ದೆ ನಾನು. ವೆರಿ ಗುಡ್ ಸರ್, ತುಂಬಾ ಸಂತೋಷ. ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದೆ, ಲೆಕ್ಚರರ್ ಆಗಿ ಸೇರಿದೆ. ಆಮೇಲೆ ಇಲ್ಲ PhD ಮಾಡಿದೆ ನಮ್ಮ ಈ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಇಲ್ಲಿಂದ ಒಂದು ಫೆಲೋಶಿಪ್, ಟೀಚರ್ ಫೆಲೋಶಿಪ್ ತಗೊಂಡು 5 ವರ್ಷ ವರ್ಕ್ ಮಾಡಿ ರಿಸರ್ಚ್ ಮಾಡಿ ಕೆಮಿಸ್ಟ್ರಿನಲ್ಲಿ ನಾನು PhD ತಗೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ನಾನು ಈ ಸಂಸ್ಥೆಗೆ ಬಹಳ ಋಣಿಯಾಗಿದ್ದೀನಿ. ಧನ್ಯವಾದಗಳು. ನಮ್ಮ ಹಳೆಯ ಫ್ರೆಂಡ್ ಬಂದ್ರು ಇವಾಗ. ಥ್ಯಾಂಕ್ ಯು. MC ಶ್ರೀನಿವಾಸ್ ಹಾಗೂ ವೇಣು ನಾವು ಹಳೆ ಬೇರೆ ಹೇಳ್ಬಾರ್ದು. ಪ್ರಕಾಶ್ MC ಶ್ರೀನಿವಾಸ್ ಅವರು ಹಾಗೂ ವೇಣು ಗೋಪಾಲ್ ಅವರು ಇದ್ದಾರೆ. ಎಲ್ಲ ಹಳೆಯ ಫ್ರೆಂಡ್ಸ್, ನೈಬರ್. ಹೌದು, 40 years. ಹೌದಾ? APS ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಅವರ ಅನಿಸಿಕೆಗಳೇನು ತಿಳ್ಕೊಂಡು ಹೇಳಿ. ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಟು ಡಿಗ್ರಿ ಓದಿರೋದು APS. ಈಗ ಇಲ್ಲ 4 ವರ್ಷ ಸರ್ವಿಸ್ ಆಯ್ತು. ಭಗವಂತನ ಕೃಪೆಯಿಂದ ನಾವು ಓದಿರೋ ಸರ್ವಿಸ್ ಮಾಡಿ ಸರ್ವಿಸ್ ಮಾಡಿ. ಧನ್ಯವಾದಗಳು ಸರ್.
ವರ್ಷದಲ್ಲೆಲ್ಲ ಯಾವ ಇಯರ್ ಎಲ್ಲ 1966 to 70 ವಿದ್ಯಾರ್ಥಿಗಳೆಲ್ಲರೂ ಕಾಮರ್ಸಲ್ಲಿದ್ದೀವಿ. ನಮ್ಮ ಜೊತೆ NCS ಕೇಡ್ಸ್ಗಳಿದ್ದಾರೆ. ಅವ್ರು ಯಾವ ಬ್ಯಾಚು, ಅವ್ರ ಹೆಸರು ತಿಳ್ಕೊಳ್ಳ. My name is Cadet Sahapi. I'm present 2023 batch. I'm Cadet Estarani. Currently doing 2023 batch. ನನ್ನ ಹೆಸರು ನಂದ ಅಂತ. ನಾನು 2023 ಬ್ಯಾಚ್ NCC APS ಕಾಮರ್ಸಲ್ಲಿ ಓದ್ತಾ ಇದ್ದೀನಿ. ಎಲ್ಲ 91 to 95 ಬ್ಯಾಚ್ ಅವರು. 99 ಬ್ಯಾಚ್. ನಮ್ಗಿಂತ 4 years ಸೀನಿಯರ್. ನಿಮ್ಮ ಹೆಸರು? ಕವಿತಾ, ಸುನೀತಾ, ಸಂಗೀತ, ಶ್ರೀದೇವಿ ಎಲ್ಲರೂ ಇದ್ದಾರೆ. ಹೌದಾ? I love my APS. I love my APS. I love my APS. I love my APS. ನಾನು ನಂಬಿಕೆ ಅಂತ ಪಾಸ್ಡ್ ಔಟ್ 1995. ನೈಸ್ ಟು ಸಿ ಎವ್ರಿವನ್. ಆಸಮ್ ಆಗಿದೆ ಇವನ್, ತುಂಬಾ ಖುಷಿ ಆಯ್ತು. ನೈಸ್. ಬನ್ನಿ ಮಹೇಶ ಹಾಗಾದ್ರೆ ಹಳೆಯ ಫ್ರೆಂಡು ಮಹೇಶ್. ಆಮೇಲೆ ನಮ್ ಜೊತೆ ಮಹೇಶ್ ಅಂತ ಇದ್ದಾನೆ. ಮಹೇಶ್ ಸುಮಾರು 30 ವರ್ಷಗಳು ಅಮ್ಮಿ ಸಿಗ್ತದೆ. ಜಯ ಶ್ರೀನಿವಾಸ, ಮಹೇಶ, BB ಕುಮಾರ, ಸಜ್ಜನ್. ನಾವೆಲ್ಲ ಹೈಸ್ಕೂಲ್ ನಲ್ಲೇ ಓದಿದ್ದೆಲ್ಲ. ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಮಹೇಶ್ ಜೋಶಿ ಅವರು ಇದ್ದಾರೆ. ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ ಒಂದು ಕಾರ್ಯಕ್ರಮಕ್ಕೆ. ಹಾಯ್, ಬಂದ್ರ ಒಳ್ಳೇದು. ಹಾಗೇರಿ ಸರ್, ಸಿಕ್ಕಿದ್ದು ಬಹಳ ಸಂತೋಷ ಆಯ್ತು. ಎಷ್ಟು ದಿವಸ ಆಗೋಯ್ತ್ರಿ ಇಲ್ಲೇ ಓಡಾಡ್ತೀರ ನಮ್ ಕಾಲೇಜ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಸರ್. ನಮ್ಮ ಜೊತೆ ನಮ್ಮ ಆ ಒಂದು ದಿನದ ನೆಚ್ಚಿನ ಮುಕುಂದ ಸರ್ ಇದ್ದಾರೆ. ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಅವ್ರ ಆಶೀರ್ವಾದ ಸಹ ಪಡ್ತಾ ಇದ್ದೀವಿ. GH ಅಂತ ಇರೋ ನಮ್ದೇನು ನೈವೇ ಏನಿದೆ GH ಅಂತ ಶ್ರೀನಾಥ್ ಅಂತ ಸೋಮ ಇಲ್ಲಪ್ಪ. ಖುಷಿ ನಮಗೆ ಸಮಾಧಾನ. Very nice. After 25 years, we are meeting. More than 25 years. More than 25 years, but we are enjoying actually this. Already ನಿಮ್ಮ ಅಕ್ಕ ನೋಡಿ ಎಲ್ಲ ಸಿಗ್ತಾ
ಶ್ರೀನಾಥ ಓದಿರುವಂತ ಕಾಲೇಜಲ್ಲಿ ನಾವು ಕೂಡ ಓದಿದೀವಿ. ಸುಮಾರು ವರ್ಷದಿಂದ ಈ ಕಾಲೇಜಲ್ಲಿ ತುಂಬಾ ಸಕ್ಸಸ್ಫುಲ್ ಕ್ರಿಕೆಟರ್ಸ್ ಕೂಡ ಬಂದಿದ್ದಾರೆ. ಸೊ ಇವತ್ತು ಕೂಡ ಸುಮಾರು ಜನ ಕಂಪನಿನವ್ರು ಬಂದಿದ್ದಾರೆ. CNN ರಾವ್ ಅವ್ರನ್ನು ಕರೆದಿದ್ವಿ ನಾವು. ಸುಮಾರು ಒಂದು 4-5 ಸಾವಿರ ಜನ ಬರ್ತಿದ್ದಾರೆ ಇಲ್ಲಿ ಕಂಪ್ಲೀಟ್ ಆಗಿ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಪ್ರಕಾಶ್ ಅವ್ರನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ 3 ತಿಂಗಳಿಂದ ಈ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಅದಕ್ಕೆ ಇವತ್ತು ಮೀಡಿಯಾ ನಾವು ನಮ್ಮ ಹೇಗಿದ್ದೀವಿ, ನೀವ್ ಹೇಗಿದ್ದೀರಾ? ಏನ್ ಅನ್ಸುತ್ತೆ? ಇದು ಒಂದು ತುಂಬಾ ವರ್ಷ ಮೀಟ್ ಮಾಡ್ತಾ ಇದ್ದೀರಾ? ಖುಷಿ ಆಗ್ತಾ ಇದೆ. ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಾ ಇರೋದು ಹಳೆ ವೈಬ್ಸ್ ಎಲ್ಲ ತುಂಬಾ ಇಷ್ಟ ಆಗ್ತಾ ಇದೆ. ಮತ್ತೆ ಕಾಲೇಜಿಗೆ ಹೋಗ್ಬೇಕು. ಹಾಗಾದ್ರೆ ನೀವು ಅಡ್ಮಿಷನ್ ಆಗ್ತೀನಿ ಬನ್ನಿ. ಕಳಿಸ್ತೀನಿ. ನನ್ನ ಜೊತೆ ಹಳೆ ವಿದ್ಯಾರ್ಥಿ ಒಳ್ಳೆ 15 ಸಾವಿರ ಕಾಲೇಜ್ ಸ್ಟಾಫ್ ಸೋಮನಹಳ್ಳಿ ಸ್ಟಾಫ್ I love my APS. ಸೈನ್ಸ್ ಸೈನ್ಸ್ ಕಾಲೇಜ್ ನಾವೆಲ್ಲ ಕಾಮರ್ಸ್ ಅಷ್ಟೇ. ಆರ್ಟ್ಸ್ 44 ವರ್ಷ. ತುಂಬಾ ಖುಷಿ ಆಗಿದೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಲ್ಲ ಓನ್ ಫ್ರೆಂಡ್ಸ್ ಸಿಕ್ಕಿ, ಅದನ್ನ ಎಸ್ಪೆಷಲಿ ನಿಮ್ ಜೀವನ ಟ್ರೈನಿಂಗ್ ಮಾಡಿದ್ದು. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಜೊತೆ ಈ ದಿನ APS ಕಾಲೇಜಿನ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಹಲವಾರು ಅಂದ್ರೆ ಸುಮಾರು 30 ವರ್ಷಗಳ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸೇರಿದ್ದಾರೆ. ಬಹಳ ಖುಷಿಯಿಂದ ಇದ್ದಾರೆ. ಯಾರು ಮರೆಯಂಗಿಲ್ಲ. ಹಾ, ಅವರವರ ಹೆಸರು ಪರಿಚಯ ನೀವೇ ಮಾಡ್ಕೊಳ್ಳಿ. ಸಂದೀಪ್ ಅಂತ, ಕೃಷ್ಣ ಕುಮಾರ್ ಅಂತ, ಗಂಗಾಧರ್. ಧನ್ಯವಾದಗಳು. ಥ್ಯಾಂಕ್ ಯು. ಅವ್ರ ಹೆಸರು ಕೇಳ್ಬಿಡಿ. BK ಪ್ರಕಾಶ್ ಭಾರದ್ವಾಜ್, ಕೃಷ್ಣ ಇಂಡಿಯಾ ಒನ್ ಅಂಡ್ ಓನ್ಲಿ. ಈ ದಿನ ನಮ್ಮ ಜೊತೆ ಶ್ರೀನಿವಾಸ್ ನಾಗರಾಜ್ ಅವರು ಬಂದಿದ್ದಾರೆ. ನಾನು 1985-1990 ಬ್ಯಾಚ್ ಕಾಮರ್ಸ್. ಥ್ಯಾಂಕ್ ಯು. ಮಹೇಶ್, ಸುರೇಶ್, ಸುನಿಲ್ ನಗಮ್ಮ ಯಾಕ ನೋಡು. ನಮ್ ಪ್ರಸಾದ್ ಹಸನ್ಮುಖಿ ಯಾವಾಗಲೇನು ಇವಾಗೆಲ್ಲ ಯೂಸ್ಬಿಟ್ಟದ ಸಿಕ್ಕಿಲ್ಲ. ನಾನು ಒಬ್ಬ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಆಚಾರ್ಯ ಸಂಸ್ಥೆ ವಿದ್ಯಾಸಂಸ್ಥೆ ಮೆಗಾ ಅಲ್ಮಿನಿ ಐತೆ.
ಈ ಕಾಲೇಜಲ್ಲಿ ನಾನು ಪ್ರಾಂಶುಪಾಲರಾಗಿ ಜೊತೆಗೆ ಹೈಸ್ಕೂಲಲ್ಲಿ 1982 ಬ್ಯಾಚ್ SSLC ಪಾಸ್ ಔಟ್ ಆಗಿರುವಂತ ಒಂದು ಹಳೆಯ ವಿದ್ಯಾರ್ಥಿಯಾಗಿ ನನಗೆ ಬಹಳ ಖುಷಿ ಆಗ್ತಿದೆ. ನಮ್ಮ ಎಲ್ಲ alumnis ಇಲ್ಲಿ ಬಂದಿದ್ದಾರೆ, ಸುಮಾರು ಜನ ಸೇರ್ಕೊಂಡಿದ್ದಾರೆ. ಸುಮಾರು 3 ಗಂಟೆಯಿಂದ ಒಂದು ಅದ್ದೂರಿಯಾದ ಒಂದು ಸಂಭ್ರಮ ನಡೀತಾ ಇದೆ. ಎಲ್ಲರೂ ಎಂಜಾಯ್ ಮಾಡಿ, ಫನ್. ಹಲೋ, ನಾನು ಡಾಕ್ಟರ್ ಜಯಶ್ರೀ, ಪ್ರಾಂಶುಪಾಲರು, ಆಚಾರ್ಯ ಪಾಠಶಾಲಾ ಬೆಳೆ ಮನೆ ವಿಜ್ಞಾನ. ಸರ್ ಯಾವ ಬ್ಯಾಚ್ ಇರ್ತಾವೆಲ್ಲ? 1986. 86 ಕಾಮರ್ಸ್ 86 ನಮ್ದು 87 ನಮ್ದು 95. Pitadi Mata of Vyasaraja Mata. Swamiji has graced this occasion. As Kiran said, he studied in Evening College and he is here with us and he is going to give his blessings. Ashirvadna Matkortare. Sitting High Court Judge K. Netrajan. He is also a Evening College student and he is with us today. So honored, sir, with your presence. So also Justice of High Court Justice Ram Krishna of Jammu and Kashmir and Guwahati. So he is with us today. And our very popular MLA, Mr. Ravi Subramanian, Mayor of Bangalore City, Katte Satyanarayana is here with us. And I'm so honored that my entire board is here today. I'm so glad. Just to mention it, Mr. A.P. Acharya, he is the founder's son. He is the mentor. He is the permanent trustee of this APS Trust. May the Vice to put it in 3 C's. First, connectivity. Connecting, of course you are connected. We are going to be reconnected. And we see that you will be connected till the lifetime. We are dedicating and deputing the 2 dedicated staff for you to get all the information about APS. You can help us. What you want help from the institution, you take it. Admissions, we will give you. All that privilege we will give to give you. We are ಎಲ್ಲರಿಗೂ ಖುಷಿ ಆಗ್ತಿದೆ, ಬಹಳ ಸಂತೋಷ. ಮುಂದಿನ ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ ಇದೆ ನೋಡೋಣ ಬನ್ನಿ.
Pitadi Mata of Vyasaraja Mata. Swamiji has graced this occasion. As Kiran said, he studied in Evening College and he is here with us and he is going to give his blessings. Ashirvadna ಮಾಡ್ಕೊಡ್ತಾರೆ. Sitting High Court Judge K. Natarajan. He is also a Evening College student and he is with us today. So honored, sir, with your presence. So also Justice of High Court Justice Ram Krishna of Jammu and Kashmir and Guwahati. So he is with us today. And our very popular MLA, Mr. Ravi Subramanian, Mayor of Bangalore City, Katte Satyanarayana is here with us. And I'm so honored that my entire board is here today. I'm so glad. Just to mention it, Mr. A.P. Acharya, he is the founder's son. He is the mentor. He is the permanent trustee of this APS Trust. May the Vice President, Mr. Vijay Bhaskar, the Abhimani trustees, Sri A.R. Acharya, ನಮಸ್ಕಾರ. ಇವತ್ತು Abhimani trustee, Sri A. Muralidhara. ನಾನು ಒಬ್ಬ ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಆಚಾರ್ಯ ಪಾಠಶಾಲಾ ಸಂಸ್ಥೆ ವಿದ್ಯಾಸಂಸ್ಥೆಯಲ್ಲಿ ಮೆಗಾ ಅಲ್ಮಿನಿ ನಡೀತಾ ಐತೆ. ಈ ಕಾಲೇಜಲ್ಲಿ ನಾನು ಪ್ರಾಂಶುಪಾಲರಾಗಿ ಜೊತೆಗೆ ಹೈಸ್ಕೂಲಲ್ಲಿ 1982 ಬ್ಯಾಚ್ SSLC ಪಾಸ್ ಔಟ್ ಆಗಿರುವಂತ ಒಂದು ಹಳೆಯ ವಿದ್ಯಾರ್ಥಿಯಾಗಿ ನನಗೆ ಬಹಳ ಖುಷಿ ಆಗ್ತಿದೆ. ನಮ್ಮ ಎಲ್ಲ ಅಲ್ಮಿನಿಸ್ ಇಲ್ಲಿ ಬಂದಿದ್ದಾರೆ, ಸುಮಾರು ಜನ ಸೇರ್ಕೊಂಡಿದ್ದಾರೆ. ಸುಮಾರು 3 ಗಂಟೆಯಿಂದ ಒಂದು ಅದ್ದೂರಿಯಾದ ಒಂದು ಸಂಭ್ರಮ ನಡೀತಾ ಐತೆ. ಎಲ್ಲರೂ ಎಂಜಾಯ್ ಮಾಡಿ ಫನ್. ಹಲೋ, ನಾನು ಡಾಕ್ಟರ್ ಜಯಶ್ರೀ, ಪ್ರಾಂಶುಪಾಲರು, ಆಚಾರ್ಯ ಪಾಠಶಾಲಾ ಬೆಳೆ ಮತ್ತು ವಿಜ್ಞಾನ ಕಾಲೇಜು. Because you are carrying friends, let me tell you, I wanted admission to PU college. I come back for admission, I did not get it. Today, I am the president. You keep it on your desk. I assure you, guarantee you, ensure you that nobody will steal it. No income tax and no statutory people will seize it. And that is the value. It is always on your desk. You always remember APS. And not only yourself, whatever your contacts are there, they will be knowing what it is APS. So a very precious gift. Kindly keep it safe and enjoy it. The next is collaborating each other for the institutional growth. I will come back later because I've been asked by the several groups the purpose, object and intention. That's why I have to come to you. Maybe by giving ideas, maybe by giving the means of whatever it could be. So kindly come forward and we are here to see that it uses for the purpose you have wanted. So I will come back in the second innings, let the inauguration takes place and APS ಕಾಲೇಜ್, ಈವ್ನಿಂಗ್ ಕಾಲೇಜ್, ಯಶ್ ವಿಶ್ವನಾಥ್ ಆರ್ಟ್ಸ್ 84 ಬ್ಯಾಚ್. ನಮ್ಮ ಅಟೆಂಡೆನ್ಸ್ ಎಲ್ಲ ಫೀಲ್ಡಲ್ಲಿ
ನಮ್ಮ ಹೆಸರು ಉಮೇಶ್ SSR ಅಲ್ಲಿ SLC ಪಾಸ್ ಆಯಿತು 83-84 ಇಲ್ಲಿ ಬಂದು ಜಾಯ್ನ್ ಆಗಿದ್ದು. ಡಿಗ್ರಿ ಅವ್ರಿಗೂ ಇದೇ ಕಾಲೇಜ್. ನಮಸ್ಕಾರ. 1987 1990ವರೆಗೂ APS ಬಾಯ್ಸ್ ಹೈಸ್ಕೂಲು, 1991 1995ವರೆಗೂ APS ಕಾಲೇಜ್ ಕಾಮರ್ಸ್ ಇದೇ ಕಾಲೇಜ್ನಲ್ಲಿ ಓದಿದ್ದು. ಆತ್ಮೀಯರು ಹೇಳಿ, ಬೇಗ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಆತ್ಮೀಯರು ನಾನು ಶ್ರೀನಿವಾಸನ್ ಅಂತ, ಹಳೆ ವಿದ್ಯಾರ್ಥಿಗಳ ಜೊತೆಲೇ ಸೇರಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲೂ ಯಶಸ್ವಿ ಆಗಲಿ ಅಂತೇಳಿ ದೇಶ ಭಕ್ತಿಗೋಸ್ಕರ ಹೋರಾಡ್ತಾ ಇದ್ದೀವಿ. ನನ್ನ ಹೆಸರು ಶ್ಯಾಮ್ ಅಂತ, RR ನಗರದವರು. ನಾನು 90 ಬ್ಯಾಚು, 90ಇಂದ 95 ಗಂಟೆ ಇಲ್ಲೇನೆ, RR ನಗರ ಆರ್ಟ್ಸ್ ಈವ್ನಿಂಗ್ ಕಾಲೇಜ್. ಕೃಷ್ಣೇಗೌಡ ಅಂತೇಳಿ 91ಇಂದ ಈವ್ನಿಂಗ್ ಕಾಲೇಜಲ್ಲಿ ಇಲ್ಲಿದೆ. ಕಾಮರ್ಸಲ್ಲಿದ್ದೀವಿ. ನಮ್ಮ ಜೊತೆ NCS ಕೇಡೆಟ್ಸ್ಗಳಿದ್ದಾರೆ. ಅವರು ಯಾವ ಬ್ಯಾಚು, ಅವ್ರ ಹೆಸರು ತಿಳ್ಕೊಳ್ಳ. My name is Cadet Sahapi. I'm present 2023 batch. I'm Cadet Estarani. Currently doing 2023 batch. ನನ್ನ ಹೆಸರು ನಂದ ಅಂತ. ನಾನು 2023 ಬ್ಯಾಚ್ NCC APS ಕಾಮರ್ಸಲ್ಲಿ ಓದ್ತಾ ಇದ್ದೀನಿ. ಹಲೋ ಬಾಸ್, ನಾವು 86 ಬ್ಯಾಚ್. ಹಲೋ ನಾನಪ್ಪ, ನಾವು ಸೈನ್ಸ್ ಓದಿದ್ದು 1986 ಬ್ಯಾಚ್. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದಿದ್ದು ನಾವು. 84 ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ 85 86. ಕರೆಕ್ಟಾಗಿ 6 ಗಂಟೆ ಕಾರ್ಯಕ್ರಮ ಶುರು ಮಾಡೋಣ. ಗುರುಗಳು ಬಂದಿದ್ದಾರೆ, MP ಆಗಿದ್ದಂತ ಜಯಪ್ರಕಾಶ್ ಹೆಗಡೆ ಅವರು ಬಂದಿದ್ದಾರೆ, ಸ್ವಾಮಿಗಳು ಬಂದಿದ್ದಾರೆ, ಜೊತೆಗೆ ಜಡ್ಜ್ ಅವರು ಬಂದಿದ್ದಾರೆ. ಕೆಲವೇ ನಿಮಿಷಗಳ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಅಷ್ಟೊಳಗೆ ತಾವು ಒಂದು ಸುಪ್ ಹಾಕೊಂಡು ಬರೋಂಗಿದ್ರೆ ಕಾಲೇಜ್ ಹೋಗ್ಕೊಂಡ್ಬನ್ನಿ, ಇಲ್ಲ ಕೊಟ್ಟಿಸ್ಕೊಂಡಲ್ಲಿ ಹೋಗಿ ಕಾಫಿ ಕುಡಿತಾರೆ. ಮತ್ತೆ ಈ ಮಾಧ್ಯಮಕ್ಕೆ ಅಂತ ಬಿಡತಕ್ಕಂಥ ಸೂಪರ್ ವ್ಯಕ್ತಿಗಳಿದ್ದಾರೆ. ವೆರಿ ಹ್ಯಾಪಿ, ವೆರಿ ಗುಡ್, ವೆರಿ ಗುಡ್. ಸರ್ ಸಿಗ್ತೀನಿ ಇದ್ದಾರೆ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಖುಷಿ ಆಗ್ತಾ ಇದೆ. ನಿಮ್ಗೇನಾಗ್ತಾ ಇದೆ? You keep it on your desk. I assure you, guarantee you, ensure you that nobody will steal it. No income tax or no statutory people will seize it. And that is the value. It is always on your desk. You always remember APS. And not only yourself, whatever your contacts are there, they will be knowing what it is APS. So a very precious gift. Kindly keep it safe and enjoy it. The next is collaborating each other for the institutional growth. I will come back later because I've been asked by the several groups the purpose, object and intention. That's why I have to come to you. Maybe by giving ideas, maybe by giving the means of whatever it could be. So kindly come forward, and we are here to see that it uses for the purpose you have wanted. So I will come back in the second innings. Let the inauguration take. Saraswati madam. Shahbaz Hussain madam. Correct.
ಬನ್ನಿ ಕೇಳೋಣ ಹಂಗೆ. ಗಣೇಶ್ ಸರ್ ವೇದಿಕೆ ಬನ್ನಿ. ಅಬ್ದುಲ್ ಬಶೀರ್ ಸರ್ ವೇದಿಕೆ ಬನ್ನಿ ಸರ್. ಓಕೆ ಬನ್ನಿ ಸರ್ ಹೋಗೋಣ. ಇಲ್ಲ ಬರ್ತಾ ಇಲ್ಲ ಅವ್ರು. ಇಲ್ಲ ನಾವು ದೂರದಿಂದ ಯಾವ್ದು ಯಾವ್ದು ಬರ್ತಾ ಇಲ್ಲ. ನೋಡ್ತಾರೆ ನಿಂತ್ಕೊಂಡು ಸರ್. ಪ್ರಕಾಶ್ ಸರ್ ನಾವು ಇವ್ರು ತೆಗಿತಾ ಇದ್ದಾರೆ. ಯಾವ್ದು ಕಣ್ಣ ಬಿಟ್ರೆ ಇವರು ಬಿಟ್ರೆ ಕಣ್ಣ. ಒಂದೇ ಸೆಕೆಂಡ್. ಒನ್ ಟೂ ತ್ರೀ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ವಿಶ್ವನಾಥ್ ಅಂತ. 84ನೇ ವರ್ಷದ ಬ್ಯಾಚ್ನಲ್ಲಿ ಓದಿದ್ದು ಸಂಜಯ್ ಕಾಲೇಜಿನಲ್ಲಿ. ಈ ಒಂದು ಕಾಲೇಜಿನಲ್ಲಿ ಓದೋಕ್ಕೆ ತುಂಬ ಸಂತೋಷ ಪಡ್ತೀನಿ. ಈ ಒಂದು ಸಂದರ್ಭಕ್ಕೆ ನನಗೆ ಇಲ್ಲಿ ಎಲ್ಲರೂ ಸಹಕಾರ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. Thank you.